ಎಂತ ಗಣೇಶ್ ಮೂರ್ತಿ ಬೇಕು ನಮ್ ಕಡೆ ಇದೆ, ಬನ್ನಿ ನೋಡಿ ಎಷ್ಟು ಅಂದರವಾಗಿ ಸುಂದರವಾಗಿದ್ದಾರೆ ಗಣೇಶ್ ಮೂರ್ತಿ. ನಗುವ ನಮ್ಮ ಜಮಾನ ಓ ಗಣೇಶ, ನಗಿಸೋ ನಮ್ಮ ಜನನ ಓ ಗಣೇಶ. ನಮ್ಮ ಹತ್ರ 3 ಅಡಿಯಿಂದ 5 ಅಡಿ 10 ಅಡಿ 15 ಅಡಿ ನಿಮ್ಗೆ ಎಂತ ಗಣೇಶ ಬೇಕು ನಮ್ ಕಡೆ ಇದೆ, ಬನ್ನಿ. ಇಲ್ಲಿ ನೀವು ಗಣೇಶ್ ಮೂರ್ತಿ ನೋಡ್ಬಿಟ್ರೆ ವಾಪಸ್ ಹೋಗೋ ಮೂಮೆಂಟೇ ಇಲ್ಲ. ನಮ್ಮ ರೈತರು ಚೆನ್ನಾಗಿರ್ಬೇಕಂದ್ರೆ ಮಲೆ ದೇವ್ರು ಬರ್ಬೇಕು. ಅಂದ್ರೆ ನಮ್ಮ ಮುಳಬಾಗಿಲು ತಾಲೂಕ್ ಚೆನ್ನಾಗಿರ್ಬೇಕಂದ್ರೆ ನಮ್ಮ ವಿನಾಯಕ್ ಮೂರ್ತಿ ಬಂದ್ರೇನೆ ಚೆನ್ನಾಗಿ ಆಗೋದು. ಹೊಸಕೋಟೆಯಿಂದ, ಕೋಲಾರಿಂದ, ಮಾಲೂರು, ಮಂಡ್ಯ, ಚಿಂತಾಮಣಿ, KGF, ಬಂಗಾರಪೇಟೆ, ಇಲ್ಲಿ ನೋಡಿ ವೆಂಕಟರಮಣ ಸ್ವಾಮಿ ಎಷ್ಟೊಂದು ಸುಂದರವಾಗಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಶಿವ. 2025 ಗಣೇಶ ಚೌತಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟವಾಗುವಂತ ಹಬ್ಬ ಯಾವ್ದು ಗೊತ್ತಾ? ಸಣ್ಣವ್ರು ಇರ್ಲಿ, ದೊಡ್ಡವ್ರು ಇರ್ಲಿ, ವಯಸ್ಸಾದವ್ರು ಇರ್ಲಿ, ಪ್ರತಿಯೊಬ್ರು ಇಷ್ಟಪಡೋ ಹಬ್ಬ ಯಾವ್ದು? ಗಣೇಶ ಚೌತಿ. ನಿಮ್ಗೆ ಈ ವರ್ಷ ಗಣೇಶನ್ ಕೂರಿಸ್ಬೇಕಾ? ಯಾವ ಊರ್ಗ್ ಬೇಕು, ಯಾವ ಹಳ್ಳಿ ಬೇಕು, ಬನ್ನಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಎಲ್ಲಾ ರೀತಿಯ ಗಣೇಶನ್ ನೋಡ್ಬೇಕಾ, ತಗೋಬೇಕಿದ್ರೆ ಬನ್ನಿ ನಮ್ಮ ಬೀಡಾ ಬಾಬಣ್ಣ ಅಂಗಡಿಗೆ. ಬೀಡಾ ಬಾಬಣ್ಣ ಅಂಗಡಿ ಅವ್ರ ಔಟ್ಲೆಟ್ ಎಲ್ಲಿ ಹೋಗ್ಬೇಕು ಗೊತ್ತಾ? ಮಲ್ನಾಯ್ಕನಹಳ್ಳಿ ಮುಖ್ಯ ರಸ್ತೆ ಗಂಗಾ ಭವಾನಿ ರೆಸ್ಟೋರೆಂಟ್ ಎದುರುಗಡೆ ಇದೆ. ಬನ್ನಿ ನೋಡೋಣ ನಿಮ್ಗೆ ಯಾವ ರೀತಿ ಎಲ್ಲ ಗಣೇಶ ಸಿಕ್ಕದೆ ತೋರಿಸ್ತೇನೆ. ಈ ಬಾರಿ ಗಣೇಶ ಚೌತಿನ ಪರಿಸರ ಸ್ನೇಹಿಯಾಗಿ ನೀವು ಆಚರಣೆ ಮಾಡ್ಬೇಕಾ? ಬನ್ನಿ ಮುಳಬಾಗಿಲು ತಾಲೂಕಿನಲ್ಲಿ ಕಳೆದ 45 ವರ್ಷಗಳಿಂದ ಇದೇ ವ್ಯಾಪಾರದಲ್ಲಿ ಪರಿಸರ ಸ್ನೇಹಿ ಗಣೇಶನನ್ನ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಸಣ್ಣ ಪುಟ್ಟ ಬಡವರಿಗೆ 1000-2000 ಸವಲತ್ತಿನಲ್ಲಿ ಕೊಡ್ತಾ ಬರ್ತಿದ್ರೆ ಎಲ್ಲಾ ರೀತಿಯ ಗಣೇಶನ ಕಟ್ಬೇಕು. ನೀವು 5 ಅಡಿ ಗಣೇಶ ಬೇಕಾ, 6 ಅಡಿ ಗಣೇಶ ಬೇಕಾ, 7 ಅಡಿ ಗಣೇಶ ಬೇಕಾ, 20 ಅಡಿ ಗಣೇಶ ಬೇಕಾ, ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಗಣಪತಿ ಬೇಕಾ? ನೋಡಿ ಈಗಾಗಲೇ ಎಲ್ಲಾ ಗಣಪತಿಯನ್ನ ಬುಕ್ ಮಾಡ್ಬಿಟ್ಟಿದ್ದಾರೆ. ನಿಮ್ಗೆ ಏನಾದ್ರು ಗಣಪತಿ ಬೇಕಾದ್ರೆ ಮೊದ್ಲೇ ಒಂದು ಆರ್ಡರ್ ಕೊಟ್ಟಿದ್ದಲ್ಲಿ ನಿಮ್ಗೆ ಯಾವ ರೀತಿ ಬೇಕಾದ್ರೆ ಎಲ್ಲಾ ರೀತಿಯ ಗಣಪತಿ ಸಿಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಮೂಷಿಕ ಗಣಪ ಸ್ಟ್ಯಾಂಡಿಂಗ್ ಬೇಕಾ, ಕುತ್ಕೊಂಡಿರೋದ್ ಬೇಕಾ, ನಗ್ತಾ ಇರೋದ್ ಬೇಕಾ, ಯಾವ ಕಲರ್ ಅಲ್ಲಿ ಬೇಕು, ಎಲ್ಲಾ ರೀತಿಯ ಗಣೇಶನ ತಗೋಬೇಕಾದ್ರೆ ಮುಳಬಾಗಿಲಿನಲ್ಲಿರುವಂತಹ ಬೀಡಾ ಬಾಬಣ್ಣವನ್ನ ಸಂಪರ್ಕಿಸಿದಲ್ಲಿ ಎಲ್ಲಾ ರೀತಿಯ ಪರಿಸರ ಸ್ನೇಹಿಯನ್ನ ಗಣಪತಿಯನ್ನ ನಾವು ಪಡ್ಕೊಳ್ಬಹುದಾಗಿದೆ. ಈಗಲೇ ಇವತ್ತೇ ಬಂದು ಬುಕ್ ಮಾಡಿ ರಿಯಾಯಿತಿಯನ್ನ ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಇಲ್ಲಿ ಪ್ರಮುಖವಾಗಿ ಯಾವೆಲ್ಲ ಗಣಪತಿ ಇದೆ ಅಂತ ಬನ್ನಿ ನಾನ್ ನಿಮ್ಗೆ ಎಲ್ಲ ತೋರಿಸ್ಕೊಡ್ತೇನೆ. ಇವತ್ತು ನಾವು ಇದು ಗಣಪತಿ ಇರುವಂತಹ ಒಂದು ಚೌಟ್ರಿಯ ಒಂದು ಶೆಡ್ಗೆ ಬಂದಿದ್ದೀವಿ. ಇವತ್ತು ಬಾಬಣ್ಣವ್ರ ಜೊತೆಗೆ ಭೇಟಿಯಾಗೋಣ. ಬಾಬಣ್ಣ ಯಾವ ರೀತಿ ಎಲ್ಲ ರಿಯಾಯಿತಿ ದರದಲ್ಲಿ ನಮ್ಗೆ ಗಣಪತಿಗಳನ್ನ ಕೊಡ್ತಾರೆ ಅನ್ನೋದನ್ನ ಪ್ರತ್ಯಕ್ಷವಾಗಿ ಅವರೊಟ್ಟಿಗೆ ನಾವು ಮಾತಾಡಿ ನಾವು ಪಡ್ಕೊಳ್ಳೋಣ ಅಂತ ಇಷ್ಟಪಡ್ತಾ ಇದೀನಿ. ನೋಡಿ ಈಗಾಗಲೇ ಗಣೇಶನಿಗೆ ಪೂಜೆ ಮಾಡ್ತಾ ಇದಾರೆ. ಅಪ್ಪಟ ಗಣೇಶನ ಭಕ್ತರು ಇವು. ವ್ಯಾಪಾರೀಕರಣಕ್ಕೆ ಅದೇ ದೇವ್ರ ವಿಚಾರದಲ್ಲಿ ಬಂದ್ರೆ ನೋ ಕಾಂಪ್ರಮೈಸ್, ಭಕ್ತಿ ಒಂದೇ, ಅದು ಮುಕ್ತಿಗೋಸ್ಕರ ಮಾಡ್ತಾ ಇದಾರೆ ಅಂತ ಇಷ್ಟಪಡಬಹುದು. ಈಗ ಅವರೊಟ್ಟಿಗೆ ನಾವು ಸಂಪರ್ಕದಲ್ಲಿದ್ದೇವೆ, ಮಾತಾಡೋಣ, ಅವ್ರು ಏನ್ ಹೇಳ್ತಾರೆ. ನಮೋ ಕಾಣಿಪಾಕ್ ವಿನಾಯಕ. ಜೈ ಗಣೇಶ. ಜೈ ಗಣೇಶ. ಬಾಬಣ್ಣ, ಇವತ್ತು ನಿಮ್ಮ ಒಂದು ಔಟ್ಲೆಟ್ ಬಂದಿದ್ವಿ. ನೀವು 45 ವರ್ಷಗಳಿಂದ ನಮ್ಮ ತಾಲೂಕಿನಾದ್ಯಂತ ಗಣೇಶನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀರಾ ಅಂತ ನಾವು ವೀಕ್ಷಕರಿಗೂ ತಿಳಿಸಿದೀವಿ. ನೀವು ಅದೇ ಸೇವೆಯಲ್ಲಿ ಬರ್ತಾ ಇದೀರಾ. ನಿಮ್ಗೆ ಇದು ವ್ಯಾಪಾರ ಮಾಡ್ಬೇಕಂತ ಏನಕ್ಕೆ ಬಂತು ಗಣೇಶನ ವಿಚಾರದಲ್ಲಿ? ಸಮಯ ಈ ಕಾಣಿಪಾಕ್ ವಿನಾಯಕ, ನಮ್ ಮುಳಬಾಗಿಲು ಕುಡುಮಲ್ ವಿನಾಯಕ ಆಗ್ಲಿ, ಇವ್ರು ಅಂದ್ರೆ ನಾವು ಒಂದ್ ಟೈಮ್ದಲ್ಲಿ ತುಂಬಾ ಕಷ್ಟದಿಂದ ಮೇಲೆ ಬಂದಿರೋರು. ಅದಕ್ಕೆ ಈ ವಿನಾಯಕ ಮೂರ್ತಿಗಳು ನೋಡಿದ್ರೆ ನನ್ ತುಂಬಾ ಶಕ್ತಿ, ತುಂಬಾ ಅಭಿಮಾನಿ. ಯಾಕಪ್ಪ ಅಂದ್ರೆ ಈ ಪ್ರತಿಯೊಬ್ಬರು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಈ ಆಂಧ್ರದಲ್ಲಿ ಹೋಗ್ಬಿಟ್ಟು ಈ POP ಗಣೇಶ್ ತುಂಬಾ ತಗೊಂಡ್ ಬಂದ್ ಇಕ್ತಾ ಇದ್ರು. ಆವಾಗ ನನ್ಗೆ ಅನ್ಸ್ತು, ಅರೆ ಹೈದ್ರಾಬಾದ್ ಆಂಧ್ರ ಅವರೇ ಈ POP ಗಣೇಶ ಮಾರೋದು, ನಮ್ ಕಡೆ ಮಣ್ಣಿನ ಗಣೇಶ, ಮಣ್ಣು, ಗಂಜಿ, ಪೇಪರ್ ಇಂತ 3 ಐಟಮ್ ಹಾಕ್ಬಿಟ್ಟು ಅಂದ್ರೆ ಪರಿಸರಕ್ಕೆ ತೊಂದರೆ ಆಗಿಲ್ಲ, ನಮ್ಗೆ ಕರ್ಗೋಗುತ್ತೆ. 3 ಅವರ್ ಏನೋ ಈ ಇಷ್ಟೊಂದು 15 ಅಡಿ ಗಣೇಶ್ ಮೂರ್ತಿನ ತಗೊಂಡೋಗಿ ಅರ್ಧ ಕೆರೆಯಲ್ಲಿ ತಗೊಂಡೋಗಿ ನಮ್ ಕೈಯಿಂದ ತಗೊಂಡೋಗಿ ಕೆರೆದಲ್ಲಿ ಬಿಟ್ರೆ ಆ ಭಗವಂತ ಮಣ್ಣು ಕರ್ಗೋಗ್ತಾನೆ ಮಣ್ಣಲ್ಲಿ. ಹೌದಾ? ಅದು ನಮ್ಗೆ ಸಾರ್ಥಕ. ಈ POP ಗಣೇಶ್ ಹೆಂಗಂದ್ರೆ ಈ 15 ಅಡಿ ಮುನ್ಗಲ್ಲ, ನೀರಿಲ್ಲ. ಹೌದು, ನೀರ್ ಇಲ್ಲ ಅಂದ್ರೇನು 15 ಅಡಿ ಗಣೇಶ ಮುನ್ಗಕ್ ಚಾನ್ಸ್ ಇಲ್ಲ. ಈ ಪೇಪರ್ ಗಣೇಶ ಅಂದ್ರೆ 3 ಅವರ್ ಅಲ್ಲಿ ಮಣ್ಣಾಗ ಹೋಗ್ತಾನೆ. ಹೌದು, ಅದ್ರಲ್ಲಿ ಏನಿರಲ್ಲ, ಗಂಜಿ, ಮಣ್ಣು, ಪೇಪರ್ ಮಾತ್ರ, ಏನಿಲ್ಲ. ಒಂದ್ ಬಿಂದಿಗೆ ನೀರ್ ಇದ್ರ ಮೇಲೆ ಹಾಕಿ ½ ಅನ್ ಅವರ್ ಬಿಟ್ ಬನ್ನಿ, ಅರ್ಧ ಕರ್ಗೋಗುತ್ತೆ. ಅಂತ ಗಣೇಶ ಮೂರ್ತಿಗಳು ನಾವು ಬೀಡಾ ಬಾಬಣ್ಣವರು ಇಲ್ಲಿ ಮಾಡಿಸ್ತೀವಿ. ಅದೊಂದು ಅಭಿಮಾನ ನಮ್ಗೆ. ಯಾಕೆ POP ಗಣೇಶ ಅಂದ್ರೆ ಆ ಕ್ರೇನಿಯಲ್ಲಿ ತಗೊಂಡೋಗಿ ಬಿಡ್ತಾರೆ, ಪುನಃ 3 ತಿಂಗಳು ಆದ್ಮೇಲೆ ಅದೇ ಕ್ರೇನಿಯಿಂದ ತಗೊಂಡ್ ಬಂದು
ಬಣ್ಣವನ್ನ ಹಾಕಿ ಅದೇ ಗಣೇಶ ರೀಸೇಲಿಂಗ್ ಅದು ವ್ಯಾಪಾರ, ಬರೀ ವ್ಯಾಪಾರಕ್ಕೆ ಮಾಡೋದು. ಹೌದು, ಈ ಆಂಧ್ರ, ಪುಂಗನೂರು, ಮದನಪಲ್ಲಿ ಎಲ್ಲ ಅದೇ ಕೆಲಸ. ಕೆರೆಗಳಲ್ಲಿ ಹೋಗೋದು, ಅದೇ ಗಣೇಶ ಮೂರ್ತಿ ತಗೊಂಡ್ ಬರೋದು. 3 ವರ್ಷ ಆದ್ರೇನು ಕರಗೋದಿಲ್ಲ. ಅದು ತೊಂದ್ರೆ. ಹೌದು, ಮೀನುಗಳಿಗೆ ಎಫೆಕ್ಟ್, ಹಸುಗಳು ನೀರ್ ಕುಡಿಯಂಗಿಲ್ಲ. ಈ ಪೇಪರ್ ಗಣೇಶ ಏನಂದ್ರೆ ನಾವು ನೋಡಿ ಪ್ರತಿಯೊಂದು ಗಣೇಶ ಕವರ್ ಹಾಕಿದ್ವಿ ಗೊತ್ತಾ, ಸ್ವಲ್ಪ ಮಳೆ ಬಂದ್ರೆ ಸಾಕು, ಒಂಚೂರ್ ಮಳೆ ಬಿದ್ರೆ ಆ ಗಣೇಶ ಮೂರ್ತಿ ಎಲ್ಲ ಕರ್ಗೋಗುತ್ತೆ. ಇನ್ನೊಂದೇನಂದ್ರೆ ಇಲ್ಲಿ ನೋಡಿ ಡಿಫೆಂಡ್, ಈ ಮಹಾನ್ ಭಾವ ಹೆಂಗಂದ್ರೆ ನಂದಿ ಮೇಲೆ ಕೂತಿರೋದು ಎಷ್ಟು ಸುಂದರವಾಗಿದೆ ನೋಡಿ. ಸುಂದರಾಕೃತಿ ಗಣೇಶ, ಅಂದ್ರೆ ತುಂಬಾ ಸೂಪರ್ ಆಗಿದ್ದಾರೆ. ಅಲ್ಲಿ ನೋಡಿ, ಒಂದ್ ಕಡೆ ಗರುಡ, ಒಂದ್ ಕಡೆ ಜಿಂಕೆ, 3 ಆನೆ, ನವಿಲು, 1, 2, 3 ಆನೆ. ಈ 3 ಆನೆ ಮೇಲೆ ಗಣಪತಿ ಇರೋದು. ಇಂತ ಗಣಪತಿ ಮೂರ್ತಿಗಳು ಇಟ್ಬಿಟ್ರೆ ತುಂಬಾ ಮಕ್ಳಿಗೂ ಒಂದ್ ಸಂತೋಷ, ಏರಿಯಾದಲ್ಲಿ ಒಂದ್ ಸಂತೋಷ. ಹಬ್ಬ ಅಂದ್ರೆ ಹಿಂಗಿರ್ಬೇಕು. POP ಗಣೇಶ ತಗೊಂಡ್ ಬಂದ್ಬಿಟ್ಟು ಇಟ್ಬಿಟ್ಟು ತುಂಬಾ ಹಿಂಸೆ, ಮನ್ಸ್ ನೋವು, ಖುಷಿ ಇಲ್ಲ. 20 ಜನನ್ ಕರಿಬೇಕು, ಯಾರು ಬರಲ್ಲ ಈ ಕಾಲದಲ್ಲಿ. ವೇಟ್ ಎಲ್ಲ ಹೆಂಗಿರತ್ತೆ ಇದು? ಇದು ಏನಿಲ್ಲ, 6 ಜನ ಇದ್ರೆ ಸಾಕು. ವೆಯ್ಟ್ ಲೈಟ್ ಗಣೇಶ ಎತ್ತಿ ಆ ಕಡೆ ಎತ್ತಿ, ವೆಯ್ಟ್ ಲೈಟ್ ಗಣೇಶ ನೋಡಿ 12 ಅಡಿ. ಹೌದೇ, ಆರಾಮಾಗಿ ಗಣೇಶ್ ಮೂರ್ತಿಗಳು ಎಷ್ಟು ಮಳೆ ಬಂದ್ರೆ ನೆಂತೋಗುತ್ತೆ ಹೊರತು ಅದ್ರಿಂದ ಏನ್ ತೊಂದ್ರೆ ಇಲ್ಲ, ತಗೊಂಡ್ ಹೋಗ್ಬಹುದು. ರೋಡಲ್ಲಿ ಏನಾಗುತ್ತೋ ಅದ್ ತೊಂದ್ರೆ ಇಲ್ಲ, ಎಲ್ಲ ಸೌಕರ್ಯನೂ ಇದೆ. ಏನಂದ್ರೆ ಅದಕ್ಕೆ POP ಗಣೇಶ ಅಂತಾರೆ, ಅದು ಡೇಂಜರ್. ಇದು ಪೇಪರ್ ಮಣ್ಣು ಗಂಜಿ ಗಣೇಶನ ಇವಾಗ ತಗೊಂಡ್ ಹೋಗ್ಬೇಕಂದ್ರೆ ಹೆಂಗೆ? ನಿಮ್ಗೆ ಆರ್ಡರ್ ಕೊಡ್ಬೇಕಾ ಹೆಂಗೆ? ಏನ್ ಕತೆ? ನಮ್ಗೆಲ್ಲ ಇವಾಗ ಇದೆಲ್ಲ ಬುಕ್ ಆಗೋಗಿದೆ, ಎಲ್ಲ ಬುಕ್ ಆಗ್ಬಿಟ್ಟಿದೆ. ಈಗ ನಮ್ಮ ತಾಲೂಕ್ನವ್ರಿಗೆ ಬೇಕಂದ್ರೆ ಏನ್ ಮಾಡೋದು? ಈಗ ಗಣಪತಿ ಬೇಕು ಅಂದ್ರೆ ಒಂದ್ ದಿವಸ ಮುಂಚೆ ಹೇಳಿದ್ರೆ, ಒಂದ್ ದಿವಸ ಮೊದಲು ಹೇಳಿದ್ರೆ ಸಾಕು. 7ನೇ ದಿನ ಅವ್ರಿಗೆ ಗಣೇಶನ ತಂದು ಕೊಟ್ಬಿಡ್ತೀರಾ ನೀವು? ಓಹೋ. ಎಲ್ಲರಿಗೂ ನಮಸ್ಕಾರ. ನಾವಿದ್ದೀವಿ ಬೀಡಬಾಬು ಅವರ ಗಣೇಶ ಮಳಿಗೆಯಲ್ಲಿ. ಬೀಡಬಾಬು ಅವರು ಸುಮಾರು 45 ವರ್ಷಗಳಿಂದ ನಮ್ಮ ತಾಲೂಕ್ನವರು. ಅವ್ರು ಗಣೇಶನ ಒಂದು ಇಷ್ಟದ ಮೇಲೆ ಪ್ರೀತಿಯಿಂದ ಗಣೇಶ ವ್ಯಾಪಾರ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ 45 ವರ್ಷಗಳಿಂದ. ಯಾರೇ ಬಡವರು ಬರ್ಲಿ, ಯಾರೇ ಕಷ್ಟದಲ್ಲಿದ್ರವ್ರು ಬರ್ಲಿ, ಅವ್ರ ಕೈಲಾದಷ್ಟು ಗಣೇಶಕ್ಕಂತೂ ಬಂದ್ರೆ ವಾಪಸ್ ಅಂತೂ ಕಳ್ಸಲ್ಲ ಅವರು ಯಾವುದೇ ಕಾರಣಕ್ಕೂ. ಯಾವುದೋ ಒಂದು 1000ನೋ 2000ನೋ ಹೆಚ್ಚು ಕಮ್ಮಿ ಏನೋ ಒಂದು ಮಾಡಿ ಕಳ್ಸ್ಕೊಡ್ತಾರೆ. ಯಾಕಂದ್ರೆ ನಮ್ಮ ತಾಲೂಕಲ್ಲಿ ನಮ್ಮ ಹುಡುಗರು ಚೆನ್ನಾಗಿರ್ಬೇಕು, ವಿಜೃಂಭಣೆಯಿಂದ ಗಣೇಶನ ಹಬ್ಬ ಮಾಡ್ಬೇಕು ಅನ್ನೋದೇ ಅವ್ರ ಉದ್ದೇಶ. ನಮ್ಮ ತಾಲೂಕವ್ರನ್ನ ಇಂಥವ್ರನ್ನ ನಾವು ಬೆಳೆಸ್ಬೇಕು. ಬೇರೆ ಎಲ್ಲೆಲ್ಲಿಂದನೋ ಆಂಧ್ರದಲ್ಲಿ ಹೋಗ್ತೀವಿ, ಮದನಪಲ್ಲಿ ಹೋಗ್ತೀವಿ, ಇನ್ನೊಂದು ಹೋಗ್ತೀವಲ್ಲ. ನಿಮ್ಗೆ ಯಾವ ಗಣೇಶ ಬೇಕು? ಬಾಹುಬಲಿ ಗಣೇಶ ಬೇಕಾ, ನಂದಿ ಮೇಲೆ ಕುತ್ಕೊಂಡಿರೋ ಗಣೇಶ ಬೇಕಾ, ಮೂಷಿಕ ಗಣೇಶ ಬೇಕಾ, ಯಾವುದೇ ಗಣೇಶ ಆಗ್ಲಿ, ನಿಮ್ಗೆ ಯಾವುದೇ ಟೈಪ್ ಗಣೇಶ ಆಗ್ಲಿ, ನಮ್ ಬೀಡಬಾಬು ಅವ್ರನ್ನ ಸಂಪರ್ಕಿಸಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಆ ನಂಬರ್ಗೆ ಫೋನ್ ಮಾಡಿ. ಇನ್ನೊಂದು ಆಫರ್ ಏನಂದ್ರೆ, ನಮ್ ಚಾನಲ್ ಅಲ್ಲೂ ನೋಡ್ಕೊಂಡ್ ಬಂದು ಹಿಂಗೆ SP ನ್ಯೂಸ್ ಇಂದ JS ನ್ಯೂಸ್ ಇಂದ ನೋಡಿ ಬಂದಿದೀವಿ ಅಂದ್ರೆ ಇನ್ನೂ ಸ್ಪೆಷಲ್ ಆಫರ್ ಕೊಡ್ತಾರೆ ಅವರು. ಇನ್ನ 1000ನೋ 2000ನೋ ಕಡಿಮೆ ಕೊಡ್ತಾರೆ. ಬಂದು ಬೇಗ ಕೂಡ್ಲೆ ಭೇಟಿ ನೀಡಿ ನಮ್ ತಾಲೂಕವ್ರನ್ನ, ನಮ್ ಬೀಡಬಾಬುನ ಬೆಳೆಸಿ. ಹೆಂಗೆ ರೇಟ್ಗಳೆಲ್ಲ ಹೆಂಗೆ ರೀಸನಬಲ್ ಮಾಡ್ಕೊಡ್ತಾರೆ? ಹೇಗೆ ನಮ್ ಕೈದಲ್ಲಿ ಆದಷ್ಟು ಅನುಕೂಲ ಮಾಡೇ ಕೊಡ್ತೀರಾ? ಲಾಭ ಇಲ್ಲ ಅಂದ್ರೆ ಹೋಗ್ಲಿ, ಅಷ್ಟು ತಗೊಂತೀವಿ ಅಷ್ಟೇ. ಧರ್ಮ ಉಳಿಬೇಕು, ಭಕ್ತಿ ಉಳಿಬೇಕು, ಅದಕ್ಕೋಸ್ಕರ ನಿಮ್ಮ ಒಂದು ವ್ಯಾಪಾರ ಅಷ್ಟೇ ತಾನೆ? ಹೌದು ಸರ್. ಇಲ್ಲಿ ನೋಡಿ ಗಣೇಶ್ ಮೂರ್ತಿ ಹೆಂಗಿದ್ದಾರೆ. ಬಣ್ಣ ಸೂಪರ್ ಆಗಿದೆ. ಬಣ್ಣ ಆಗಿನ್ನ ಏನಿಲ್ಲ, ಬರೀ ವೈಟ್. ಇದು ವಾಟರ್ ಪೇಂಟ್. ವಾಟರ್ ಪೇಂಟ್ ನೋಡಕ್ಕೆ ಅಷ್ಟೊಂದು ಸುಂದರವಾಗಿದ್ದಾನೆ, ಆಯಿಲ್ ಪೇಂಟ್ ಅಲ್ಲ. ಹೌದಾ? ಇದರಿಂದ ಯಾರಿಗೂ ತೊಂದ್ರೆನೂ ಇಲ್ಲ. ಮೀನುಗಳಿಗೆ, ಜಲಚರಗಳಿಗೆ ಯಾವ್ದಕ್ಕೂ ತೊಂದರೆ ಇಲ್ಲ. ಮೊನ್ನೆ ನಮ್ DC ಆಫೀಸಲ್ಲಿ DC ಸಾಹೇಬ್ರು ಹೇಳ್ತಾ ಇದ್ದು, ಪ್ರತಿಯೊಬ್ರು ಯಾರೇ ಆಗ್ಲಿ POP ಗಣೇಶನವನ್ನು ಮಾತ್ರ ನಮ್ ಪೊಲಿಟಿಷಿಯನ್ ಮೀಟಿಂಗ್ ಆಯ್ತು. ನಮ್ಮ ಮುನ್ಸಿಪಲ್ ಸಾಹೇಬ್ರು, ಪೊಲೀಸ್ ಇಲಾಖೆ ಅವರು. ಗಣೇಶನ್ ಭಕ್ತರಿಗೆ ಒಂದ್ ಮಾತಲ್ಲಿ ಏನ್ ಹೇಳ್ತೀರಾ? ಗಣೇಶನ ಹಬ್ಬ ಯಾರ ಜೊತೆಲಿ ಆಚರಣೆ ಮಾಡ್ಬೇಕು? ಪರಿಸರ ಸ್ನೇಹಿ ಗಣೇಶನ್ ಜೊತೆಲಿ ಆಚರಣೆ ಮಾಡ್ಬೇಕು, ಅಷ್ಟೇ ತಾನೆ? ನಿಮ್ ಉದ್ದೇಶನ ಅಷ್ಟೇ, ಸರ್ಕಾರದ ಉದ್ದೇಶನ ಅಷ್ಟೇ ತಾನೆ? ಏನಂದ್ರೆ ಈ RTO ಇಲಾಖೆ ಅವ್ರಿಗೆ, ಪೊಲೀಸ್ ಇಲಾಖೆ ಅವ್ರಿಗೂ, ನಗರಸಭೆ ಇಲಾಖೆ ಅವ್ರಿಗೂನು, ನಮ್ಮ ದೊಡ್ಡ ದೊಡ್ಡ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ನಮ್ಮ ತಹಸೀಲ್ದಾರ್ ಮೇಡಮ್ ಅವರೆಲ್ಲ ಹೇಳ್ತಾ ಇದ್ರು, ಪ್ರತಿಯೊಬ್ರು ಬೈಪಾಸ್ ನಲ್ಲಿ ಯಾವ್ದೇ POP ಗಣೇಶ ಹೋಗ್ಲಿ ಅದನ್ನ ನಿಲ್ಸ್ಬೇಕು, ಎಲ್ಲನ ಇಕ್ಕಿರ್ಲಿ, ಅದು ಸ್ಕ್ರೀನ್ ಬಂದ್ ಮಾಡ್ಬೇಕು. ಪ್ರತಿಯೊಬ್ರು ಆದಷ್ಟು ಮಣ್ಣಿನ ಗಣೇಶನೇ ಕಳಿಸ್ಬೇಕು ಅನ್ನೋದು ಒಂದು ಅವರು ನಮ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ನಿಮ್ಮ ಹತ್ರ ಬರ್ಬೇಕು ಅಂದ್ರೆ, ಗಣಪತಿ ತಗೋಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು? ನಿಮ್ ಅಡ್ರೆಸ್ ಏನು? ನಮ್ಮ ಅಡ್ರೆಸ್ ಏನಿಲ್ಲ, ಸೊನ್ವಾಡಿ ಬೈಪಾಸ್ ಇದೆ, ಬ್ರಿಡ್ಜ್
ಬಿಟ್ಟ ತಕ್ಷಣ ಹಾ ಇಲ್ಲಿ ಗಂಗಾ ಭುವನೇಶ್ವರಿ ಬಾರ್ ಮುಂದೆ ಸೊನ್ವಾಡಿ ಸ್ಟಾಪ್ ಇದೆ, ಬಸ್ ಸ್ಟಾಪ್. ಹಾ ಬಸ್ ಸ್ಟಾಪ್ ಅಲ್ಲೇ ನಮ್ಮ ಆಪೋಸಿಟ್ ನೀವು ಹಿಂಗ್ ನೋಡಿದ್ರೆ 2 ಬ್ಲೂ ಕಲರ್ ಸೆಡ್ ಇರುತ್ತೆ. ಓಕೆ. ಅದೇ ಸೆಡ್ ಅಲ್ಲಿ ಒಳ್ಳೆ ನಿಮ್ಮ ರಕರಕ ಗಣೇಶ್ ಮೂರ್ತಿಗಳು ನಮ್ ಸ್ಟಾರ್ಟಿಂಗ್ ಯಾವ ರೇಟ್ ಇಂದ ಗಣೇಶನ್ ಕೊಡ್ತೀರಾ ನೀವು? ಸ್ಟಾರ್ಟಿಂಗ್ 8,000 ಇಂದ 40,000 ಇದೆ. 8,000ದಿಂದ 40,000 ಒಳಗಡೆ ಎಲ್ಲಾ ಗಣೇಶ ಬೇಕು ಅಂದ್ರೆ ಬಾಬಣ್ಣ ಔಟ್ಲೆಟ್ ಬರ್ಬೋದು. ಬಾಬಣ್ಣ ನಿಮ್ಮನ್ನ ಸಂಪರ್ಕ ಮಾಡ್ಬೇಕು, ನಿಮ್ ಮೊಬೈಲ್ ನಂಬರ್ ಹೇಳಿ ಒಂದ್ಸಲ. 6 ಅಡಿಯಿಂದ 15 ಅಡಿವರೆಗಿದೆ. ನಿಮ್ ಮೊಬೈಲ್ ನಂಬರ್ ಒಂದ್ಸಲ ಹೇಳಿ. 9611 9611 94 777 4. ಮತ್ತೊಮ್ಮೆ ಹೇಳ್ತೀನಿ ಬಾಬಣ್ಣ ಅವ್ರ ನಂಬರ್ 9611 94 777 ಬೀಡಾ ಬಾಬಣ್ಣ, ಬೀಡಾ ಬಾಬು. ಪ್ರತಿಯೊಬ್ರು ಸ್ವಲ್ಪ ಅವಕಾಶದಲ್ಲಿ ಒಂದ್ 2 ದಿನದಲ್ಲಿ ಬಂದ್ರೆ ಗಣೇಶ್ ಮೂರ್ತಿಗಳು ನಿಮ್ಗೆ ಎಷ್ಟು ಬೇಕು ಗಣೇಶ್ ಮೂರ್ತಿ ಸಿಕ್ಕುತ್ತೆ. ಇವಾಗೆಲ್ಲ ಬುಕ್ ಆಗಿದೆ. ವಿಡಿಯೋ ನೋಡಿದ್ಮೇಲೆ ಬಂದ್ರೆ ಗಣಪತಿ ಬೇಕು ಅಂತ ಬಂದವ್ರಿಗೆ ನೀವೇನ್ ವ್ಯವಸ್ಥೆ ಮಾಡ್ತೀರಾ? ಇದು ಒಂದು 2,000 ರೂಪಾಯಿ ಕವರ್ ಫ್ರೀ ಕೊಡ್ತೀವಿ. ಗಣಪತಿನ ಸೇಫ್ ಆಗಿ ತಗೊಂಡೋಗೋದಿಕ್ಕೆ 2,000 ರೂಪಾಯಿ ಕವರ್ ಫ್ರೀ ಕೊಡ್ತೀವಿ. ನಮ್ ಕೈಯಲ್ಲಿ ಆದಷ್ಟು ಅನುಕೂಲ ಮಾಡಿ ಅವ್ರು ಟೆಂಪೋ ತಗೊಂಡ್ ಬಂದ್ರೆ ನಮ್ ಹುಡುಗರು ಇದಾರೆ, ನಾವೇ ಲೋಡ್ ಮಾಡಿ ಗಣಪತಿ ಬೇಕು ಅಂತ ಬಂದ್ರೆ ವಾಪಸ್ ಕಳ್ಸಲ್ಲ ತಾನೇ? ಇಲ್ಲ ಅಂತ ಯಾವುದೇ ಕಾರಣಕ್ಕೂ ವಾಪಸ್ ಕಳ್ಸಲ್ಲ, ಯಾರಿಗನ ಆಗ್ಲಿ ವಾಪಸ್ ಅಂತ ಕಳ್ಸಲ್ಲ ಅಂತ ಕೊಡ್ಬೇಕು, ನಮ್ಗೆ ಆಗ್ಬೇಕು. ಅದ್ರಿಂದ ಒಬ್ರಿಗೆ ಮೋಸ ಮಾಡೋ ಅನುಕೂಲ ಅವ್ರು ನನ್ಗೆ ಕೊಳ್ಳಿಲ್ಲ. ಅವ್ರು ನನ್ಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ. ಇನ್ನು ಸುಮಾರು 100 ವರ್ಷ ಆಗ್ಲಿ ನಮ್ಗೆ ಭಗವಂತ ಇದೇ ವ್ಯಾಪಾರ ಕೊಡ್ಬೇಕು. ನಾವು ಆದಷ್ಟು ಸಹಾಯವನ್ನು ಮಾಡಬೇಕು, ಆದಷ್ಟು ಕಮ್ಮಿ ಬೆಲೆಯಲ್ಲಿ ಮಾಡ್ಕೊಡ್ತೀವಿ. ಕಾಣಿಪಾಕ್ ವಿನಾಯಕನ ಆಶೀರ್ವಾದ, ಕುಡಮಲ್ ವಿನಾಯಕನ ಆಶೀರ್ವಾದ, ಮುಲ್ಬಾಲ್ ಆಂಜನೇಯ ಸ್ವಾಮಿ ಆಶೀರ್ವಾದ ವ್ಯಾಪಾರ ತುಂಬಾ ಚೆನ್ನಾಗಿದೆ. ಎಲ್ಲಾ ಹಳ್ಳಿಗಳಿಂದ ಫುಲ್ ಡಿಮ್ಯಾಂಡ್ ಇದೆ ಅಂತ ಬರ್ತಾ ಇದೆ. ಸಿಟಿ ಅವರು, ಹಳ್ಳಿಗಳವರು, ಸ್ಕೂಲ್ ಅವರು, ಕೋರ್ಟ್ ಅವರು, KV ಅವರು, ಅನೇಕ ಇಲಾಖೆ ಅವರೆಲ್ಲ ತಗೊಂಡೋಗಿ ಈ ಸಲ, ಯಾಕಂದ್ರೆ ಒಂದು ಒಳ್ಳೆ ವಿನಾಯಕನ ಹಬ್ಬ ಅಂದ್ರೆ ಏನೋ ತುಂಬಾ ಸಂತೋಷವಾದ ಸುದ್ದಿ. ಯಾಕಂದ್ರೆ ಈ ಗಣೇಶಪ್ಪನ ಒಂದು ಹೆಸರಿದೆ, ಭಾರತ ಚಂದ ಬಲು ಚಂದ, ಭಾರತದಲ್ಲಿ ಅವರಂದ ಅವ್ರು ನೋಡೋ ಅಷ್ಟು ನಮ್ಗೆ ಎಷ್ಟೋ ಚಂದ. ನಮ್ಮ ಮುಲ್ಬಾಲ್ ತಾಲೂಕು ಕೋಲಾರ ಡಿಸ್ಟಿಕ್ ಅಲ್ಲಿ ಏನಂದ್ರೆ ಈ ಗಣೇಶನ ಹಬ್ಬ ಅಂದ್ರೆ ತುಂಬಾ ಅಭಿಮಾನಿ ಹುಡುಗರು ಇದ್ದಾರೆ. ತುಂಬಾ ಕಷ್ಟಪಟ್ಟು ಕಲೆಕ್ಷನ್ ಮಾಡ್ತಾರೆ. ಎಲ್ಲಾ ಧರ್ಮೀಯರು ಪೂಜೆ ಮಾಡುವಂತ ಹಬ್ಬ ಅಂತಂದ್ರೆ ಗಣೇಶ ಚೌತಿ. ಹಿಂದೂಯವರಲ್ಲ, ಪ್ರತಿಯೊಬ್ರು ವಿನಾಯಕನ ಆಶೀರ್ವಾದ ಪಡ್ಕೊಂಡ ನಂತರನೇ ಏನ ಬೇರೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಈ ಬಾರಿ ಪರಿಸರ ಸ್ನೇಹಿ ಗಣೇಶನ ಮಾಡ್ಸಿದ್ರೆ ಹೆಂಗೆ? ಅದು ನಮ್ಮ 45 ವರ್ಷದಲ್ಲಿ ತೆಗ್ಯದಲ್ಲಿದನ್ನಲ್ವಾ, ಆ ತರ ನಾವು ಯಾವತ್ತೂ POP ಗಣೇಶ ಮಾತ್ರ ನಾನು ಟಚ್ ಆಗಲ್ಲ, ಅದಕ್ಕೆ ತಂಟೆಗೆ ಹೋಗಲ್ಲ. ಅದರಿಂದ ಲಾಭ ಇಲ್ಲ ಅಂದ್ರೇನು ಹೋಗ್ಲಿ, ಗೌರ್ಮೆಂಟ್ ಮಾತ್ರ ವಿರುದ್ಧವಾಗಿ ನಮ್ಮ ಪರಿಸರ ನಾಶ ಮಾಡಲ್ಲ, ನೀವು ನಾಶ ಮಾಡಲ್ಲ. ಇನ್ನೊಂದೇ ಅಂದ್ರೆ ಎಷ್ಟಿದ್ರೇನು ನಮ್ಗೆ ಅನುಕೂಲ ಮಾಡೋ ನಮ್ ಬುದ್ಧಿನೇ, ಬೇರೆ ಯಾವ ಅನುಕೂಲ ಇಲ್ಲದ ಕೆಲಸ ನಾವು ಮಾಡಕ್ ಹೋಗಲ್ಲ, ಕಾನೂನು ವಿರುದ್ಧವಾಗಿ ಏನ್ ಮಾಡಲ್ಲ. ಬನ್ನಿ ಬಾಬಣ್ಣ, ಈ ಗಣೇಶ ಯಾವ ತರ, ಏನ್ ಗಣೇಶ ಹೆಂಗೆ? ಈ ಗಣೇಶ ಕಲ್ಕತ್ತಾ ಮಾಡ್ಲು, ಬಾಂಬೆ ಡಿಸೈನ್ ಅಂದ್ರೆ ಹೈದರಾಬಾದ್ ಗಣೇಶ ಅಂತ. ಗಣೇಶ ಒನ್ ಟೈಮ್ದಲ್ಲಿ ಹೈದರಾಬಾದ್ ಗಣೇಶ ಅಂದ್ರೆ ನಮ್ ಮುಲ್ಬಾಗ್ಲಲ್ಲಿ ಇವಾಗ ಎಲ್ಲ ಸ್ವಲ್ಪ ಹುಡುಗರೆಲ್ಲ ಹೈಲೈಟ್ ಆಗಿದ್ರೇನೆ ತಗೊಂಡ್ ಹೋಗೋದು. ಈ ಗಣೇಶ ಬೇರೆ ಜಾಗದಲ್ಲಿ 55,000 60,000 ಮಾಡ್ತಾರೆ. ನಮ್ಮಲ್ಲಿ ಏನಿದೆ 40,000 35,000 ಅಷ್ಟು ಮಾತ್ರ ಕೊಟ್ಬಿಡ್ತೀವಿ. ರೀಜನಲ್ ಪ್ರೈಸ್ ಅಲ್ಲಿ ಕೊಡ್ತೀರಾ? ನಮ್ಗೆ 2,000 ಇದ್ರೆ ಸಾಕು, ಸೆಟ್ ಬಾಡಿಗೆ ನಮ್ ಹೊಟ್ಟೆ ಕೂಲಿ ಅವರು ಅಷ್ಟು ಮಾತ್ರ ಇಟ್ಕೊಂಡು ಕೊಟ್ಬಿಡ್ತೀವಿ. ಇದಕ್ಕೆ ಏನ್ ಹೆಸರು ಹೇಳ್ತೀರಾ? ಬಾಂಬೆ ಗಣೇಶನ? ಬಾಂಬೆ ಗಣೇಶ ಇವಾಗ ಪ್ರಸ್ತುತವಾಗಿ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಬಂದಿದ್ದಾರೆ. ಮುಲ್ಬಾಲ್ ಗಣೇಶ ಸೂಪರ್. ಆಂಧ್ರ ಅಂದಗಾಡು, ಕರ್ನಾಟಕ ಕಥಾನಾಯಕರು ನಮ್ಮ ಮುಲ್ಬಾಲ್ಗೆ ಮುದ್ದಲ ಕೃಷ್ಣಯ್ಯ. ತುಂಬಾ ಅಂದ ಚಂದ, ನೋಡಕ್ಕೆ ಎಷ್ಟು ಸುಂದರ. ಈ ಗಣೇಶ ಏನ್ ಗಣೇಶ? ಬನ್ನಿ ಒಂದ್ಸರಿ ಈ ಗಣೇಶನ ಬಗ್ಗೆ ಹೇಳಿ ಒಂದ್ಸರಿ. ಭೂಷಿಕ ಗಣೇಶ. ಇವರು ಭೂಷಿಕ ಗಣೇಶ ಅಂತ 2 ವರ್ಷ ಮುಂಚೆ 3 ವರ್ಷ ಮುಂಚೆ ಈ ಗಣೇಶ ಬಂದ ತಕ್ಷಣ ತಗೊಂಡು ಓಡ್ತಾ ಇದ್ರು. ಯಾಕಂದ್ರೆ ಅಷ್ಟೊಂದು ಬಣ್ಣ ಇಲ್ಲ, ಕಲರ್ ಇಲ್ಲ, ನ್ಯಾಚುರಲ್ ಆಗಿದೆ. ಇಂತ ಗಣೇಶ ನಮ್ ಗೌರ್ಮೆಂಟ್ ನವ್ರು ಇಗ್ಬೇಕು ಅನ್ನೋದು. ಈಗ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಎಷ್ಟು ಕೊಡ್ತೀರಾ? ವಿಡಿಯೋ ಅವ್ರು ನೋಡ್ಕೊಂಡ್ ಬಂದ್ರೆ ನಾವು 15,000 ಮಾರ್ತೀವಿ. ವಿಡಿಯೋ ಅವ್ರ ಪರವಾಗಿ ನಮ್ಮ ಭಕ್ತವಾಗಿ ಯಾರು ಬಂದ್ರೇನು ಒಂದು 12,000 ಮಾಡ್ಕೊಟ್ಬಿಡ್ತೀರಾ? 12,000 ಮತ್ತೆ ಇಲ್ಲ. ಅದಕ್ಕೆ ಏನೋ ಒಂದು ಅನುಕೂಲ, ಮಳೆ ಕಾಲ, ಒಂದು 2 kg ಕವರ್ ಆಫರ್ ಸೇಫ್ಟಿ ತಗೊಂಡೋಗೋದಿಕ್ಕೆ. ಆಮೇಲೆ ಅವ್ರ ಆಟೋ ಕರ್ಕೊಂಡ್ ಬಂದ್ರೆ ದೇವ್ರು ನಮ್ಗೆ ಶಕ್ತಿ ಕೊಡ್ತಾ ಇದ್ದಾನೆ. ಗಣೇಶ್ ನಮ್ಗೆ ಇವಾಗ 59 ಅಂದ್ರೇನು
4 ಜನ ಕೆಲಸ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಅವ್ರು. ಹಾ 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 ಅವ್ರಿಗೆಲ್ಲ ನಮ್ಮ ಅಪ್ಪನಿಗೂ ಅಷ್ಟೇ 98 ವರ್ಷ ವೆಂಕಟರಾಮಪ್ಪ ಅಂತ. ಅವ್ರಿಗೂ ಅಷ್ಟೇ ನಮ್ಮ ಕಾಂತರಾಜ ಸರ್ಕಲ್ ಅಲ್ಲಿ ಒಂದು 5 ಎಕರೆ ಜಮೀನಿದೆ. ದುಡಿತಾನೆ ಅಂದ್ರೆ ಈ 98 ವರ್ಷ ಆದ್ರೇನು ಎಲ್ಲ 18 ವರ್ಷ ಹುಡ್ಗ ತರ ದುಡಿತಾನೆ. ಏನಪ್ಪ ಕಾರಣ ಅಂದ್ರೆ ಅವ್ರದಲ್ಲ ನಮ್ದಲ್ಲ ಅಯ್ಯಪ್ಪನ ಆಶೀರ್ವಾದ. ಒಂದ್ 2 kg ಕವರ್ ಇಲ್ಲಿ ನೋಡಿ ಸೇಫ್ ಆಗಿ ತಗೊಂಡೋಗ ಕೊಡ್ತೀರಾ? ಆಗ್ರ ಅವ್ರು ಬಂದ್ರು, ನಾಕೆ ಕವರ್ಗೆ ಅಂತ ಮ್ಯಾಮ್ ದುಡ್ಲಿಚ್ಚೆ ಕೈಲಂದ್ರು 2 kg ಕವರ್ ಕೊಟ್ಬಿಟ್ಟೆ. ಆಮೇಲೆ ಆಟೋ ಕರ್ಕೊಂಡ್ ಬಂದ್ರು, ನಾವೆಲ್ಲ ನಮ್ಮ ಹುಡುಗ್ರೆ ಲೋಡ್ ಮಾಡಿ ಅವ್ರಿಗೆ ಸೌಕರ್ಯವಾಗಿ ಕಲಿಸ್ತೀವಿ. ಸಬ್ಕಾ ಮಾಲಿಕ್ ಕೈ ಎಲ್ಲ ಒಂದೇ ಕಾನೂನು ಅಂದ್ರೆ ಯಾರಿಗೂ ವಾಪಸ್ ಅಂತೂ ಕಲ್ಸಲ್ಲ. ಅವ್ರ ಇದ್ರ 2000 ಇಲ್ಲ ಅಂದ್ರೇನು 1000 ಇಲ್ಲ ಅಂದ್ರೇನು ಲಾಸ್ಟ್ ಅಲ್ಲಿ ಅಮೌಂಟ್ ಕೊಡೋ ಒಬ್ಬರು ನಿನ್ನೆ ಒಬ್ರು ಕೋಲಾರಿಂದ ಬುಕ್ ಮಾಡೋಣ ನಾ ಚಿನ್ನೋಲ್ ಜಾಸ್ತಿ ಉಂಡಾರು ಟಿಫನ್ ಇಲ್ಲಿ ಕಾವಲ್ಲ ಸರಿ 1000 ರೂಪಾಯಿ ತಪ್ಪಿ ಬುಕಿಂಗ್ ಆಗಿದ್ದು 24,000ಕ್ಕೆ 23,000. ಬಾಬಣ್ಣ ಇದೇನ್ ಡಿಫ್ರೆಂಟ್ ಆಗಿದೆ ಗಣೇಶ? ಇದೇನ್ ಗಣೇಶ? ಡಿಫ್ರೆಂಟ್ ಅಲ್ಲ, ಅವ್ರ ಹೆಸರೇ ಸುಂದರ ಕಂಡ. ಸುಂದರ ಗಣೇಶ. ಸುಂದರ ಕಂಡ ಅಂದ್ರೆ ಈ ನಮ್ಮ ಪ್ರತಿಯೊಬ್ಬರಿಗೂನು ಮುದ್ದು ಗಣೇಶ ಅನ್ನಲ್ವಾ? ಹೌದು. ನಮ್ ಶಿವ ಪಾರ್ವತಿಗೆ ಎಲ್ಲ ಮಕ್ಳು. ಪ್ರತಿಯೊಬ್ಬ ದೇವ್ರಿಗೂನು ಇವರು ಪೂಜೆ ಆದ ನಂತರ ಪ್ರಥಮ ಪೂಜಿತನು ಮೊದಲನೇ ಪೂಜೆಗೆ ಭಗವಂತ ಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬ ಆಗ್ಬೋದು, ಸತ್ಯನಾರಾಯಣ ಪೂಜೆ ಆಗ್ಬೋದು, ಪ್ರತಿಯೊಂದಕ್ಕೂ ಮದುವೆ ಪ್ರತಿಯೊಂದು ಶುಭ ಕಾರ್ಯಗಳಿಗೆ ಆ ಅಪ್ಪನ ನೆನ್ಸ್ಕೊಂಡು ಪೂಜೆ ಮಾಡಿದ ನಂತರನೇ ಯಾವೊಂದು ಪೂಜೆನು. ಅದಕ್ಕೆ ಸಿದ್ಧಿವಿನಾಯಕ ಮುದ್ದಿವಿನಾಯಕ ನಮ್ಗೆ ಬುದ್ಧಿ ಕೊಡೋ ನಾಯಕ ವಿದ್ಯಾ ಸರಸ್ವತಿ. ಇದು ಈ ಗಣಪತಿ ಎಷ್ಟಾಗ್ಬೋದು ಬಾಬಣ್ಣ ನಮ್ಮಲ್ಲಿ ಬಂದ್ರೆ? ನಮ್ಮಲ್ಲಿ ನಾವು 45,000 ಪ್ರೈಸ್ ಇಕ್ಕಿದ್ದೀವಿ. ಹೇಳಷ್ಟು ಯಾರು ಕೊಡಲ್ಲ, ಯಾಕಂದ್ರೆ ಅವರು ತಗೊಂಡೋಗಿ ಭಗವಂತ ಪೂಜೆ ಮಾಡೋದೆ. ಆದಷ್ಟು ಏನೋ ನಮ್ ಖರ್ಚಿಗೆ ತಗೊಂಡು ಜಾಸ್ತಿ ಆಸೆ ಬೀಳಲ್ಲ ನಾವು. ಯಾಕಂದ್ರೆ 33 ದಿನ ಅದ್ರಲ್ಲೇ ನಾವು ಭಗವಂತ ಪೂಜೆ ಮಾಡ್ಬೇಕು ತಗೊಂಡೋಗಿ ಅಂತ. ಎಷ್ಟೋ ಒಂದು ಹೆಚ್ಚು ಕಡಿಮೆವಾಗಿ 45 ಅಂದ್ರೇನು ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? 5,000 10,000 5,000 ಹೆಚ್ಚು ಕಡಿಮೆ ಕೊಡ್ತೀವಿ. ಓಕೆ, ಸೂಪರ್ ಬಾಬಣ್ಣ. ಸರ್ವೇ ಜನ ಸುಖಿನೋ ಬಂತು. ಈ ಬಾರಿ ಗಣೇಶ ಚೌತಿಯನ್ನ ಪರಿಸರ ಸ್ನೇಹಿಯಾಗಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡೋಣ. ಬಾಬಣ್ಣನವರ ಶೆಡ್ಡಿನಲ್ಲಿದೆ, ಪ್ರತಿಯೊಬ್ರು ಬನ್ನಿ. ಯಾರೇ ಬಂದ್ರು ಕೂಡ ಗಣಪತಿ ಇಲ್ಲ ಅನ್ನೋ ಮಾತೇ ಇಲ್ಲ. ರೇಟ್ ಅಲ್ಲಿ ರೀಸನಬಲ್ ಇದೆ. ಅವ್ರು ವ್ಯಾಪಾರಕ್ಕಲ್ಲ, ದೇವ್ರ ಮೇಲಿನ ಭಕ್ತಿಯಿಂದ ಖಂಡಿತವಾಗ್ಲೂ ನಮ್ಗೆ ಕೊಟ್ಟೆ ಕೊಡ್ತಾರೆ. ಆದಷ್ಟು ಬೇಗ ತ್ವರಿತವಾಗಿ ಬನ್ನಿ, ಗಣೇಶನ ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಆರ್ಡರ್ ಮಾಡಿ. ನಿಮ್ಗೆ 2 ದಿನದಲ್ಲಿ ನಿಮ್ಗೆ ಇಷ್ಟ ಆಗುವಂತ ಒಂದು ರೇಟಿನಲ್ಲಿ, ಇಷ್ಟ ಆಗುವಂತ ಕಲರ್, ಇಷ್ಟ ಆಗುವಂತ ಡಿಸೈನ್ ಅಲ್ಲಿ ಗಣಪತಿ ಲಭ್ಯವಿದೆ. ಇವತ್ತೇ ಬಂದು ಬುಕ್ ಮಾಡ್ಕೊಳ್ಳಿ. ಅವ್ರ ನಂಬರ್ ಈಗಾಗಲೇ ಸ್ಕ್ರೀನ್ ಮೇಲೆ ತೋರಿಸಲಾಗಿದೆ. ಆ ನಂಬರ್ಗೂ ಕರೆ ಮಾಡಿ ಅವರನ್ನ ಸಂಪರ್ಕಿಸಬಹುದು ಅಂತ ಹೇಳೋ ಮುಖಾಂತರ ನನ್ನ ಮಾತು ಮಾಡ್ತೀನಿ. ಜೈ ಹಿಂದ್, ಜೈ ಗಣೇಶ. ನಿಮ್ಗೆ ಎಂತ ಗಣೇಶ್ ಮೂರ್ತಿಗಳು ಬೇಕು ನಮ್ ಕಡೆ ನಮ್ ಸೆಡ್ಡಲ್ಲಿ ಇರುತ್ತೆ, ಬಂದು ಬುಕ್ ಮಾಡ್ಕೊಂಡು ಹೋಗಿ. ಇದು ಗಣೇಶನ ಹಬ್ಬ, ನೀನು ನಾನು ಅನ್ನೋದೆಲ್ಲ ಪ್ರತಿಯೊಬ್ಬರು ಸಬ್ಕಾ ಮಾಲಿಕ್ ಏಕೆ ಅಂತಾರೆ ಭಗವಂತನ. ಪ್ರತಿಯೊಬ್ಬರಿಗೂ ವಿನಾಯಕನ ಹಬ್ಬ ಮನೆಯಲ್ಲಿ ಹೆಂಗಸರು ಮಾಡ್ತಾರೆ, ಆಚೆ ಹುಡುಗರು ಮಾಡ್ತಾರೆ. ಏನ್ ಮಾಡಿದ್ರೆ ನಿಮ್ ಆರೋಗ್ಯ ನಿಮ್ ಮನೆಗಳಿಗೆ ಒಳ್ಳೇದಾಗ್ಬೇಕು ಅಂತ ನಾನು ಬಯಸ್ತೀನಿ. ಜೈ ಗಣೇಶ. ಜೈ ಕಾಣಿಪಾಕ್ ವಿನಾಯಕ.